ಆಮೇಲೆ ಮಕ್ಕಳು ಅಂಗನವಾಡಿ ಮಕ್ಕಳಿಗೆ ಕೊಡ್ತಿದ್ದಂಥ ಆಹಾರವನ್ನು ಕನ್ನ ಹಾಕಿರುವಂಥ ಜೋಶಿ ಅವರು ಆರೋಪ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ. ಅಲ್ಲ, ಇಲ್ಲಿ ಕೇಳಿ, ಇದೊಂದು ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಬಾಣಂತಿಯರು, ಬಸ್ರಿ ಹೆಂಗಸರು, ಆಮೇಲೆ ನವಜಾತ ಶಿಶುಗಳು, ಆಮೇಲೆ ಮಕ್ಕಳು ಅಂಗನವಾಡಿ ಮಕ್ಕಳಿಗೆ ಕೊಡ್ತಿದ್ದಂಥ ಆಹಾರವನ್ನು ಕನ್ನ ಹಾಕಿರುವಂಥದ್ದು ಅತ್ಯಂತ ಸೂಕ್ಷ್ಮ ಪ್ರಕರಣ ಮತ್ತು ಅತ್ಯಂತ ಗಂಭೀರ ಪ್ರಕರಣ. ಈ ಪ್ರಕರಣದಲ್ಲಿ ನಾವು 32 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳೋದು ಒಂದು ಕಡೆ ಆದರೆ, ಪ್ರಮುಖ ಆರೋಪಿಗಳು ಇನ್ನೂ ಅರೆಸ್ಟ್ ಆಗಿಲ್ಲ ಅನ್ನೋ ವಿಷಯದ ಸುತ್ತಲೇ ನಮ್ಮ ತನಿಖೆ ಮುಂದುವರೆದಿರುವಂಥದ್ದು. ನಮ್ಮ ಅಧೀನಾಧಿಕಾರಿಗಳಿಗೂ ನಾವು ಯಾಕೆ ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಆಗಿಲ್ಲ ಅನ್ನೋಂಥದ್ದೇ ನಾವು ಕೂಡ ಅತ್ಯಂತ ಕಟ್ಟುನಿಟ್ಟಿನ ತನಿಖೆಯನ್ನು ಮಾಡ್ತಾಯಿದ್ದೇವೆ. ಮತ್ತು ಈ ಒಂದು ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ನಾನು, ಯಾಕೆಂದರೆ ಸಾಕಷ್ಟು ಊಹಾಪೋಹಗಳು ಬರ್ತಾಯಿದೆ, ಭಾಳ ಸ್ಪಷ್ಟವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಸೂಕ್ಷ್ಮ ಪ್ರಕರಣ ಮತ್ತು ಗಂಭೀರ ಪ್ರಕರಣ. ಇದರಲ್ಲಿ ಯಾವುದೇ ಒಂದು ಆರೋಪಿಗಳನ್ನು, ಅವ್ರ ಮೇಲೆ ಯಾವುದೇ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅನ್ನೋಂಥದ್ದು ಎಲ್ಲರದ್ದು ಒತ್ತಾಯ ಆಗಿದೆ ಹೊರತು ನನಗಂತೂ ವೈಯಕ್ತಿಕವಾಗಿ ಯಾರೊಬ್ಬರೂ ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಆರೋಪಿಯನ್ನು ಸೇವ್ ಮಾಡಲಿಕ್ಕಂತೂ ಯಾರೂ ನನಗೆ ಕರೆ ಮಾಡಿಲ್ಲ. ಮತ್ತು ಈಗ ಸ್ಥಳೀಯ ಶಾಸಕರು ಹೇಳಿದ್ದು ಮಾತನ್ನು ತಾವು ಗಮನಕ್ಕೆ ತರ್ತಾ ಇದ್ದೀರಿ. ಈಗ ನೋಡಿ, ಪ್ರತಿಯೊಂದು ಪ್ರಕರಣದಲ್ಲಿ ಯಾರು ಪ್ರಮುಖ ಆರೋಪಿಗಳು, ಮುಖ್ಯ ರೂವಾರಿಗಳು ಮತ್ತು ಅದಕ್ಕೆ ಅಸೋಸಿಯೇಟೆಡ್ ಆಗಿ ಅಸಿಸ್ಟ್ ಮಾಡಿದವ್ರು ಯಾರು ಅನ್ನೋಂಥದ್ದು ಎರಡು ವಿಭಾಗ ಇರುತ್ತೆ. ಸೊ ನಾವು ಅಸಿಸ್ಟ್ ಮಾಡಿದವ್ರ ಮೇಲೆ 32 ಜನ ಅರೆಸ್ಟ್ ಮಾಡಿದ್ದೀವಿ. ಆದರೆ ಪ್ರಮುಖ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಂದು ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಬೇರೆಯವರು ಒತ್ತಾಯ ಮಾಡುವಂಥದ್ದು ಅತ್ಯಂತ ಸ್ವಾಭಾವಿಕ. ಅವರ ಒಂದು ಕಾಳಜಿ ಏನಿದೆ ಅಂತಂದರೆ, ಇಂಥವ್ರ ಮೇಲೆ ಕಾನೂನು ಕ್ರಮ ಆದಂಥ ಸಂದರ್ಭದಲ್ಲಿ ಇತರರಿಗೆ ಒಂದು ಎಚ್ಚರಿಕೆ ಇರುತ್ತೆ ಅನ್ನುವಂಥದ್ದು, ಇತರರಿಗೆ ಒಂದು ಸಂದೇಶ ಹೋಗುತ್ತೆ ಅನ್ನುವಂಥದ್ದು. ಅದನ್ನು ನಾನು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ. ಮತ್ತು ಶಾಸಕರು ಹೇಳಿರುವಂಥದ್ದು ನಾನು ಕೂಡ ಗಮನಿಸಿದ್ದೀನಿ ಭಾಳ ಸ್ಪಷ್ಟವಾಗಿ. ಅದರಲ್ಲಿ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಆರೋಪಿಗಳನ್ನು ಪತ್ತೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋಂಥದ್ದು. ಹಾಗಾಗಿ ಅದನ್ನು ಜನರಲೈಸ್ ಮಾಡಿ ಪೊಲೀಸ್ ಇಲಾಖೆ ಅಥವಾ ಕಮಿಷನರ್ ವೈಫಲ್ಯ ಅನ್ನುವಂಥದ್ದು ತಪ್ಪಾಗುತ್ತೆ. ಸೊ ಹಂಗಾಗಿ ನಾವೇನು ಕ್ರಮ ಕೈಗೊಳ್ತಿದ್ದೀವಿ ಅನ್ನೋಂಥದ್ದನ್ನು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ಲಾಗುತ್ತೆ. ಆಮೇಲೆ ಆರೋಪಿಗಳನ್ನೇ ಪತ್ತೆ ಮಾಡುವಂಥ ವಿಚಾರದಲ್ಲಿ ರಾಜಕೀಯ ಒತ್ತಡದಲ್ಲಿದ್ದಾರೆ ಕಮಿಷನರ್ ಅಂತ ಹೇಳ್ತಾರೆ. ನೋಡಿ, ಭಾಳ ಸ್ಪಷ್ಟವಾಗಿ ನಾನು ಹಿಂದೆನೂ ಕೂಡ ಒಂದೆರಡು ಪ್ರಕರಣಗಳಲ್ಲಿ ತಾವು ಇದೇ ಪ್ರಶ್ನೆ ಕೇಳಿದ್ರಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಒತ್ತಡ ಯಾರ ಕಡೆಯಿಂದಲೂ ಬಂದಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ಇದು ಮಕ್ಕಳ ಒಂದು ಆಹಾರ, ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರಕ್ಕೆ ಕನ್ನ ಹಾಕಿರುವಂಥ ಪ್ರಕರಣ ಆಗಿರೋದ್ರಿಂದ ಯಾರೊಬ್ಬರು ಕೂಡ ನನಗೆ ಇದ್ರ ಬಗ್ಗೆ ಒತ್ತಡ ಹಾಕುವಂಥದ್ದು ಮಾಡಿಲ್ಲ. ಮತ್ತು ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರೂ ಕೂಡ ಒತ್ತಡ ಹಾಕೋದು ಮಾಡಿಲ್ಲ. ಇನ್ಫ್ಯಾಕ್ಟು ಇದರಲ್ಲಿ ಯಾರೇ ಇರಲಿ, ಎಂಥವರೇ ಇರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅನ್ನುವಂಥದ್ದು ಶಾಸಕರು ಇರ್ಬೋದು ಅಥವಾ ಬೇರೆ ಮುಖಂಡರಿರ್ಬೋದು, ಪ್ರತಿಯೊಬ್ಬರು ಅದನ್ನೇ ಹೇಳಿರುವಂಥದ್ದು. ಹಂಗಾಗಿ ಅವರ ಹೇಳಿಕೆ ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಬೇಕಿತ್ತು, ಅವ್ರು ಯಾರೇ ಆದ್ರೂ ಅವ್ರನ್ನ ಪತ್ತೆ ಮಾಡಬೇಕಿತ್ತು, ಪತ್ತೆ ಮಾಡೋದ್ರಲ್ಲಿ ಸ್ವಲ್ಪ ವೈಫಲ್ಯ ಆಗಿದೆ ಅನ್ನೋಂಥದ್ದು ಹೇಳಿದ್ದಾರೆ. ಡೆಫಿನೆಟ್ಲಿ ಅದನ್ನು ತುಂಬ ಸಕಾರಾತ್ಮಕವಾಗಿ ನಾವು ತೊಗೊತೀವಿ ಮತ್ತು ಅವ್ರನ್ನ ಪತ್ತೆ ಮಾಡಲಿಕ್ಕೆ ಮುಂದುವರೆದು ಏನು ಕ್ರಮ ಇದೆ ಅದನ್ನು ಮುಂದುವರಿಸ್ತೀವಿ. ಈಗ